ಅಲ್ಲ, ನಮ್ಮ ಕಾಲದಲ್ಲಿ ಒಂದು 60-70 ಜನ ಸೇರ್ತಿದ್ದು ಉಳ್ಳಳ್ಳಿದು ಒಂದು ಟೂರ್ಮೆಂಟ್ಗೆ. ಈ ಮಟ್ಟಿಗೆ ಟೂರ್ಮೆಂಟ್ ಸೇರ್ಬೇಕಂದ್ರೆ ಇದು ನಾವು ನೋಡಿಲ್ಲ, ಮುಂದಕ್ಕೆ ನೋಡ್ತೀವಲ್ಲ ನಮ್ಗೆ ಗೊತ್ತಿಲ್ಲ. ಸುಯೇಶ್ ಸರ್ ಮಾಡಿದ್ದು. ಸೊ ಇಂಗ್ಲಿಷ್ ಪ್ಯಾಟ್ರನ್ ಆ ಥರ ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಕಾಬಿಗುಡಿ ರಂಗಪ್ಪ ನಾಯಕ್ ಮತ್ತು ನಮ್ಮ ಇನ್ನೊಂದು ಗುರು ವೀಣೆ ಗೋಪಿ ಅವ್ರ ಹೆಸರಿನಾಗೆ 8 ಗ್ರಾಮಿಂದ 10 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಫಸ್ಟ್ 12 ಅವರ್ ಬಿಡಕ್ಕೆ ಎಷ್ಟು ಕಷ್ಟ ಆಯ್ತು. ಇವಾಗೆಲ್ಲ ಯಾರು 12 ಅವರ್ ಬಿಡಕ್ಕೆ, 8 ಅವರ್ ಬಿಡಕ್ಕೆ ಅವನ ಸತ್ತೋಗ್ಬಿಡ. ನೀನು ಬೇಕು ಅಕ್ಕಿದು ಬರ್ತೀವಿ, ನಾವೇ ಬಂದು ಆಡ್ಸು ಹೇಳ್ತೀನಿ ಕೇಳು. ಎಷ್ಟೇ ಜನನ ಆನೆಕಲ್ನ ಕೆಲವು ನೋಡೇ ಇಲ್ಲ, ಮುಟ್ಟೇ ಇಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀವು ಅಳಬ್ರು ಅಂತೀರಾ. ಅಳಬ್ರು ಎಲ್ಲ ಅವಾಗ ಹೆಂಗ್ ಯಾವ ತರ ಫಂಕ್ಷನ್ಗಳು ಮಾಡ್ತಾ ಇದ್ರು, ಅದೇ ಅಪ್ಗ್ರೇಡ್ ವರ್ಷನ್ ಆಗಿ ಇವಾಗ ನೋಡ್ರಿ 5,000-6,000 ಜನ ಬಂದು ಸೇರೋ ಅಂತ ಫಂಕ್ಷನ್ಗಳು ಆಗ್ತಾ ಇದೆ. ಹೊಸ ಬೆಳಕು ವಿಜನ್ ಟೂರ್ನಮೆಂಟ್, ಅದ್ರ ಬಗ್ಗೆ ಹೇಳಿ ಅಣ್ಣ, ಏನ್ ಹೇಳ್ತೀರಾ? ಎರಡೇ ಮಾತಲ್ಲಿ ಹೇಳ್ರಿ. ಅಲ್ಲ, ನಮ್ಮ ಕಾಲದಲ್ಲಿ ಒಂದು 60-70 ಜನ ಸೇರ್ತಿದ್ದು ಉಳ್ಳಳ್ಳಿದು ಒಂದು ಟೂರ್ಮೆಂಟ್ಗೆ. ಈ ಮಟ್ಟಿಗೆ ಟೂರ್ಮೆಂಟ್ ಸೇರ್ಬೇಕಂದ್ರೆ ಇದು ನಾವು ನೋಡಿಲ್ಲ, ಮುಂದಕ್ಕೆ ನೋಡ್ತೀವಲ್ಲ ನಮ್ಗೆ ಗೊತ್ತಿಲ್ಲ. ಇದು ಭಾಳ ಸಂತೋಷ ಆಗೋಂಥ ವಿಷಯ. ಈ ಟೂರ್ಮೆಂಟು ಎಲ್ಲ ಲೀಡರ್ಸ್ಗಾಗಲಿ ಅಧ್ಯಕ್ಷರಾಗಲಿ ತುಂಬ ಹೃದಯ ಕಡೆಯಿಂದ ನಾನು ಹೃದಯದಿಂದ ನಮಸ್ಕಾರ ಮಾಡ್ತೀನಿ. ಮುಂದಕ್ಕೆ ಅಕ್ಕಿ ಶಾಪ್ ಇದೇ ರೀತಿ ಬೆಳೆಸಿ ಒಬ್ರಿಗೊಬ್ರು ಕಿತ್ತಾಟ ಒದ್ದಾಟ ಯಾರು ಮಾಡ್ಕೊಂಬೇಡಿ. ಅಣ್ಣ ತಮ್ಮರು ಬಾಳ್ಬೇಕು, ಬದುಕಬೇಕು ಅಕ್ಕಿ ಶಾಪಲ್ಲಿ. ಈ ರೀತಿ ನೋಡ್ಕೊಬೇಕಂದ್ರೆ ಅಕ್ಕಿ ಶಾಪಲ್ಲಿ ಸಿಕ್ಕೋದು. ಮುಂದೊಂದು ದಿವಸ ಈ ಮಟ್ಟಿಗೆ ಎತ್ಕೊಂಡೆ ಬರೋ ವರ್ಷ ಇನ್ನೆಂಗೆ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಆದಷ್ಟು ಅವ್ರು ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದು ನನ್ನ ಉದ್ದೇಶ. ಅಣ್ಣ ಹಂಗೆ ನೀವು ಹೇಳಿ ಅಣ್ಣ. ಮಧುಣ್ಣ, ಈಗ ಎಲ್ರು ನಮ್ಮ ಮನೆಗಳಲ್ಲಿ ಯುವಕರಿಗೆ ಬೈತಾರೆ, ಅಕ್ಕಿ ಇರಬಾರ್ದು, ಅಕ್ಕಿ ಶೋಕಿ ಮಾಡಬಾರ್ದು, ಅದು ದರಿದ್ರ, ಒಂಟಿ ಕಾಲಲ್ಲಿ ನಿಂತ್ಕೊಂತದೆ. ಅಕ್ಕಿ ಬಂದು ರಾವಣ. ಯಾಕೆ ರಾವಣ ಅಂದ್ರೆ ಇಡೀ ಪ್ರಪಂಚದಲ್ಲಿ ತಪಸ್ವಿಗಳಲ್ಲಿ ಒಬ್ಬನೇ ಒಂಟಿ ಕಾಲಲ್ಲಿ ತಪಸ್ ಮಾಡಿದವನು, ಅದೇ ರಾವಣ. ಎರಡನೇದು, ರಾವಣನಿಗೆ 10 ತಲೆ, ಪಾರ್ವಾಳಕ್ಕಿಗೂ 10 ಗರಿ, ಈ ಕಡೆ 10 ಈ ಕಡೆ 10. ಆ ಥರ ರಾಮನ್ಗೆ ರಾವಣ ವಿಲನ್. ಆ ಥರ ನಮ್ಮ ಅಕ್ಕಿ ಸಾಕೋರ್ ಮನೆಯಲ್ಲಿ ರಾವಣನ್ಗೆ ವಿಲನ್. ಆ ಥರ ಅಕ್ಕಿ ಬಂದು ರಾವಣ ಇದ್ದಂಗೆ. ಟೂರ್ನಮೆಂಟ್ ಬಗ್ಗೆ ಹೇಳಿ ಅಣ್ಣ, ಈಗ ಹೆಂಗಾಗ್ತಾ ಇದೆ? ಟೂರ್ನಿಮೆಂಟ್ ಬಂದು ಎಲ್ಲ ಖುಷಿಯಿಂದ ನಡೀತಾ ಇರೋದು. ನಾವು ಅದನ್ನ ಬೇರೆ ಥರ ಹೇಳ್ಕೊಳ್ಬಾರ್ದು. ಎಲ್ಲ ಖುಷಿಯಿಂದ ಇದ್ದಾರೆ, ಗೊಂದಲಗಳಿಲ್ಲ. ಫಸ್ಟ್ ಆಫ್ ಆಲ್ ಅದೇ ಥರ ನಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀವಿ. ನಾವು ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರ್ದು, ಜನಾಭಿಪ್ರಾಯ ಕೇಳಬೇಕು. ನನ್ನನ್ನು ಕೇಳಿದ್ರೆ ನಾವು ಹೊಗಳ್ಕೊಳ್ಬಾರ್ದು. ಹೌದು, ಸರ್ ಇದು ಐಡಿಯಾ ಬಂದು ನನಗೆ ಬಂದಿದ್ದು. ಬಟ್ ಯೂಶಲಿ ಎಲ್ಲ ಕಾಮನ್ ಆಗಿ ಮಾಡೋ ಅಂಥದ್ದೇ ಯೂಟ್ಯೂಬರ್ಸ್ಗಳಿಗೆ ಇವಾವೆ. ಸೊ ಈ ಐಡಿಯಾದಲ್ಲಿ ಒಂದೇ ಒಂದು ಬರ್ಡ್ ಮಾತ್ರ ನನ್ನ ದಾವಡಿಯಿಂದ ಕೊಡಬೇಕು, ಹೊಸದಾಗಿ ದಾವಡಿ ಮಾಡಿದ್ದೀನಿ ಅಂದ್ಕೊಂಡು ಕೊಡೋಣ ಅಂತಿದ್ದು. ಬಟ್ ಇದಕ್ಕೆ ನನಗೆ ಅಣ್ಣಂದರು, ಒಂದು 4 ಜನ ಅಣ್ಣಂದರು ತುಂಬ ದೊಡ್ಡದಾಗೆ ಸಪೋರ್ಟ್ ಮಾಡಿದ್ರು. ಎಲ್ಲಿ ಒಂದು ಅಕ್ಕಿ ಬೇಡ, ನಮ್ಮದು ಒಂದು ಕೊಡ್ತೀವಿ ಅಂದ್ಬಿಟ್ಟು ದೊಡ್ಡ ಲೈನೇಜ್ ಅಕ್ಕಿಗಳನ್ನ ಕೊಟ್ಟರು. ಆಲ್ರೆಡಿ ಎಲ್ಲ ನೋಡಿದ್ದೀರಾ. ಮತ್ತು ಆ ಕೇಜದು ಬಂದು ನಮಗೆ ಮಧುಣ್ಣವ್ರ ಕಡೆಯಿಂದ ಸುಯೇಶ್ ಸರ್ ಮಾಡಿದ್ದು. ಸೊ ಇಂಗ್ಲೀಷ್ ಪ್ಯಾಟ್ರನು ಆ ಥರ ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಬಟ್ ಎಲ್ಲೋ ಫಾರಿನ್ ಚಾನಲ್ಸ್ಗಳಲ್ಲಿ ಶೋಸ್ ಮಾಡ್ಬೇಕಾದ್ರೆ ಆ ಥರ ಬರ್ಡ್ಸ್ ಕೇಜ್ಗಳನ್ನ ನೋಡ್ತಾ ಇದ್ದೆ. ಬೆಂಗಳೂರಲ್ಲಿ ನಮ್ಮ ಸುಯೇಶ್ ಸರ್ ಅವರು ಅದನ್ನು ಡೆವಲಪ್ಮೆಂಟ್ ಮಾಡಿ ನಮ್ಮ ಶೋಕ್ದಾರ್ಗಳಿಗೆ ಸಿಗೋ ಥರ ಮಾಡಿದ್ದು ಇವರೇನೆ. ನೀವು ಇದೇನೇ ಕೇಜ್ ಬಗ್ಗೆ ಇದ್ರು ಇವ್ರ ಬಗ್ಗೆ ಕೇಳ್ಕೊ ಸರ್. ಅದು ಅರೌಂಡು ಇವಾಗ ಆಲ್ಮೋಸ್ಟ್ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಅಕ್ಕಿಗಳಿಗಿಂತ ಕೇಜ್ ಸಿಗಲಿ ಅಂತಲೇ ತುಂಬ ಜನ ಆಸೆ ಪಡ್ತಾ ಇದ್ರು. ಸೊ ಆ ಕೇಜನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರಿ, ಅರೌಂಡ್ ಕಾಸ್ಟಸ್ ಎಷ್ಟಾಯ್ತು? ಅದನ್ನ ಏನಾದ್ರು ಬೈ ಚಾನ್ಸ್ ಇವಾಗ ಸಿಕ್ಕಿಲ್ದೇ ಹೋದವರು ಬಂದು ನಮ್ಗೆ ಅದೇ ಥರ ಒಂದು ಪ್ಯಾಟ್ರನ್ ಬೇಕು ಅಂದರೆ ಏನಾಗ್ಬೋದು ಸರ್? ಅದನ್ನ ಆ ಥರ ಏನಿಲ್ಲ. ನಮಗೆ ಮಧುವನ್ನ ಫೋನ್ ಮಾಡಿದ್ರು, ಫೋನ್ ಮಾಡಿ ಹೇಳಿದ್ರು ಈ ಥರ ಫಂಕ್ಷನ್ಗೆ ಈ ಥರ ಮಾಡಬೇಕಂತ. ನಾನು ಖುಷಿಯಿಂದ ಮಾಡಿದೆ, ಅದು ಅಷ್ಟೇ, ಬೇರೆ ಏನಿಲ್ಲ. ತುಂಬ ಫೈನ್ ವರ್ಕ್ ಸರ್, ತುಂಬ ಚೆನ್ನಾಗಿತ್ತು. ಏನು ಅರೌಂಡ್ ಕಾಸ್ಟ್ ಎಷ್ಟು? ಕಾಸ್ಟ್ ಅದು ಅನ್ವ್ಯಾಲ್ಯೂಬಲ್, ಅದು ಗಿಫ್ಟ್ ಕೊಡ್ತಾ ಇರೋದು, ಅದಕ್ಕೆ ಬೆಲೆ ಆಗಲ್ಲ. ನಮಸ್ಕಾರ, ನನ್ನ ಪ್ರೀತಿ ಕುಚುಕುಗಳು ಎಸ್.ಎ. ದೌಡಿ. ಏನು ಕೇಜ್ ಮಾತಾಡ್ತೀನಿ ಅಂದರೆ, ಹೊಸ ಶಬ್ದಗಳು ಬರಬೇಕು, ಬೆಳೆಸಬೇಕು. ಎಸ್.ಎ. ದೌಡಿಲಿ ನನ್ನ ಕಾನ್ಸೆಪ್ಟ್ ಇರೋದು ಹೊಸ ಶಬ್ದನ ಬೆಳೆಸ್ಬೇಕು. ನಾನು 30 ವರ್ಷದಿಂದ ಏನು ಶಾಕ್ ಮಾಡ್ತಾಯಿದ್ದೀನಿ, ಎಲ್ಲ ಥರ ನೋಡಿದ್ದೀನಿ. ಅದಕ್ಕೆ ಇನ್ಮೇಲೆ ಹೊಸ ಶಬ್ದದಲ್ಲಿ ಬರಲಿ ಅಂದ್ಬಿಟ್ಟು ನಾನು ಫ್ರೀಯಾಗಿ ಅಕ್ಕಿ ಕೊಡೋವಂಥದ್ದು,
ಈ ಥರ ಮಾಡ್ತಾ ಇರ್ತೀನಿ. ಅದನ್ನು ಗುರ್ತಿಸಿ ಹೊಸ ಬೆಳಕು ತಂಡ ಏನು ನನ್ನ ಅಣ್ಣಂದಿರು ಅವರೇ ಗುರ್ತಿಸಿ ಈ ಮಟ್ಟಕ್ಕೆ ದೊಡ್ಡ ಕಾರ್ಯಕ್ರಮಕ್ಕೆ ಕರೆದಿದ್ದಾರಲ್ಲ, ಎಸ್ ಎ ದೌಡಿ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಎಲ್ಲರಿಗೂ. ಎಸ್ ಎ ದೌಡಿದ್ದೇನು ದೊಡ್ಡದಲ್ಲ, ಇಲ್ಲಿ ನೋಡಿ ಎಲ್ಲ ಲೆಜೆಂಡ್ಗಳು ದೊಡ್ಡ ದೊಡ್ಡವರೇ ಕೂತಾರೆ. ಅವ್ರ ಮುಂದೆ ನಾನೇನು ಹೇಳೋ ಅಂಥದ್ದಿಲ್ಲ. ಅಕ್ಕಿ ಶೋಕ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟು ನಂದು ಅಷ್ಟೇ ಕಾನ್ಸೆಪ್ಟ್ ಇರೋದು. ನಾನು ಹೇಳೋದು ಇದೇ ಕಾರ್ಯಕ್ರಮ ವರ್ಷ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ಎಲ್ಲ ಅಕ್ಕಿ ಶೋಕ್ದವರು ಕೈ ಜೋಡಿಸ್ಬೇಕು. ಕೈಲಾದಷ್ಟು ಹೊಸ ಬೆಳಕು ತಂಡಕ್ಕೆ ನಿಮ್ಮ ಕೈಲಾದ್ರು ಸಹಾಯ ಮಾಡಬೇಕು. ಯಾಕೆಂದರೆ ದೊಡ್ಡ ಮಟ್ಟಿಗೆ ಇನ್ನೂ ಕಾರ್ಯಕ್ರಮ ಯಶಸ್ಸಾಗುತ್ತೆ. ನಾನು ಎಸ್ ಎ ದೌಡಿ ಕಡೆಯಿಂದ ಈ ಪ್ರೀತಿ ಯಾವಾಗಲೂ ಇರುತ್ತೆ ಅಣ್ಣವ್ರಿಗೆ. ನನ್ನ ಗುರ್ತಿಸೋರೆ ಅಂತ ಅಂದಮೇಲೆ ನಾನು ಶೋಕ್ ಮಾಡೋ ತಕ್ಕನೂ ಅಣ್ಣವ್ರ ಮೇಲೆ ಪ್ರೀತಿ ಇರುತ್ತೆ. ಅಷ್ಟು ಹೇಳಬಲ್ಲೆ ನಾನು, ಇನ್ನೇನು ಹೇಳೋದಿಲ್ಲ. ಹಲೋ, ನಮಸ್ಕಾರ ಎಲ್ಲರಿಗೂ. ಗಾಬರಿ ಮಾಡಿಸ್ಬೇಡ. ಹೋದ ವರ್ಷ ನಾನು ಬಾಬಿ ಟೂರ್ನಮೆಂಟ್ನಾಗೆ ನಮ್ಮ ಹಿರಿಯ ಗುರು ಕಾಬಿಪುಡಿ ರಂಗಪ್ಪ ನಾಯಕ್ ಮತ್ತು ನಮ್ಮ ಇನ್ನೊಂದು ಗುರು ವೀಣೆ ಗೋಪಿ ಅವ್ರ ಹೆಸರಿನಾಗೆ 8 ಗ್ರಾಮಿಂದ 10 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಮಾರ್ಚ್ ಏಪ್ರಿಲ್ನಾಗೆ ನಾನು ಕೊಡ್ತೀನಿ. ಚಿನ್ನ ಬೇಕಾದ್ರೆ ಕೊಡ್ತೀನಿ, ಇಲ್ಲ 2 ಟೂರ್ನಮೆಂಟ್ಗೂ 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ನನ್ನ ಕಡೆಯಿಂದ 2 ವರ್ಷಕ್ಕೆ. ಆಯ್ತು ಅಣ್ಣ, ಸಾಕಾ? ಓವರಾಲ್ ಟೈಮ್ ಅದು ಗ್ರೂಪ್ಗೆ ಟೂರ್ನಮೆಂಟ್ಗೆ ರೋಲಿಂಗು ರೋಲಿಂಗಲ್ಲಿ ನಾವು ದಾವಡಿ ಹೆಸರು ಇಕ್ಕಿಲ್ಲ ಅಣ್ಣ. ಅಲ್ಲ ಚೀನಿ ಸ್ನೇಹಿತರು ತಿಗಡ್ರಪೇಟೆ ಅಷ್ಟ. ನಾಸಿರ್ ಅಹಮದ್ ಹೇಳಿ 25 ಎಷ್ಟು ಕಷ್ಟ ಆಯ್ತು ಇವಾಗೆಲ್ಲ. ಯಾರು 12 ಅವರ್ ಬಿಡಕ್ಕೆ, 8 ಅವರ್ ಬಿಡಕ್ಕೆ ಅವನ ಸತ್ತೋಗ್ಬಿಡೋನು. ನೀನು ಬೇರೆ ಇವಾಗ ಅದೆಲ್ಲ 8 ಸರ್ ಈಗ ಏನು ಗೊತ್ತಾ, ನೀವು ಹಳಬ್ರನ್ನೆಲ್ಲ ನೋಡಿದ್ದೀರಾ, ಹಳಬ್ರ ಜೊತೆ ನೋಡಿ ಒಡನಾಟ ಮಾಡ್ಕೊಂಡು ಬಂದಿದ್ದೀರಾ. ಅವಾಗೆಲ್ಲ 12 ಅವರ್ ಬಿಡ್ಬೇಕಂದ್ರೆ ಎಷ್ಟೋ ಸರ್ಕಸ್ ಆಗೋದು, ತುಂಬ ಜನ ಬಿಡ್ತಾ ಇರಲಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಬೆರಳೆಣಿಕೆಯಲ್ಲಿ ಬಿಡ್ತಾಯಿದ್ರು. ಬಟ್ ಇವಾಗ ಯಾರನ್ನೇ ನೋಡಿದ್ರು ಒಂದು 12 ಅವರ್ ಚಿಲ್ಲರೆ ಆಡೋ ಮಕ್ಳನ್ನು ಹಂಗೆ ಬಿಟ್ಬಿಡ್ತಾರೆ. ಸೊ ಅದು ಹೆಂಗೆ ಯಾವ ಥರ ಇತ್ತು ಅವಾಗೆಲ್ಲಿಂದ ಸ್ಥಿತಿ ಎಲ್ಲ ಹೆಂಗಿತ್ತು, ಇವಾಗ ಏನು, ಮತ್ತು ನಿಮ್ಮ ಕಾಲದ ಉಡಾನ್ಗಳೆಲ್ಲ ಯಾವ ಥರ ಮಾಡ್ತಾಯಿದ್ರು, ಮತ್ತು ನೀವು ಇರೋದೆಲ್ಲಿ, ನಿಮ್ಮ ಫುಲ್ ಡೀಟೇಲ್ಸ್ನ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ ಸರ್. ನಾವು ಹುಟ್ಟಿದ್ದು ಬೆಳೆದಿದ್ದಲ್ಲ ನಗರಪೇಟೆ, ತಿಗಡಪೇಟೆ, ಕಬ್ಬುಂಪೇಟೆ ಒಳಗಡೆ ನಾವು ಹುಟ್ಟಿ ಬೆಳೆದಿದ್ದು. ನಾವೆಲ್ಲ ಬೆಳೆದಿದ್ದೆಲ್ಲ ಅಂದರೆ ಪಾಲೋಳಿಕೆ ಶೋಕ್ ಬಂದು ನಮಗೆ 8 ವರ್ಷದಿಂದ ಪೈಲಂಡ್ರ ಜೊತೆ ಒಡನಾಟ. ಆಮೇಲೆ ನಮ್ಮ ದೊಡ್ಡಪ್ಪ ಕಾಪಿಪುಡಿ ರಂಗಪ್ಪ ಅವ್ರ ಒಡನಾಟ. ಆಮೇಲೆ ಇವರು ನಮ್ಮ ಮದುವೆಯವ್ರ ತಾತ ಅವರ ಹತ್ರ ಸೀನಪ್ಪನ ಪೈಲಂಡ್ ಸೀನಪ್ಪರ ಒಡನಾಟ. ಅಲ್ಲಿಂದ ನಮ್ಮದು ಶೋಕಿ ಬೆಳ್ಕೊಂಡು ಹೋಗಿ ಆಮೇಲೆ ಒಂದು ಹೇಳ್ತೀನಿ ಸ್ನೇಹಿತರೆ, ಬೇರೆ ಮಾಡ್ಕೊಂಬಿಟ್ರೆ ಹುಲ್ಲಂಗಡಿ ಒಂದೇ ಇದ್ದಿದ್ದು, ವೀಣೆ ಅಂಗಡಿ ಇರಲಿಲ್ಲ. ಇವಾಗೆಲ್ಲ ನೀವು ಅಂದ್ಕೊತೀರಾ ವೀಣೆ ಅಂಗಡಿ ಆ ವೀಣೆ ಅಂಗಡಿಗೂ ಆ ಪಾಲೋಳಿಕೆಗೂ ಸಂಬಂಧನೇ ಇಲ್ಲ. ದಯವಿಟ್ಟು ಅದೊಂದು ಕ್ಷಮೆ ಇಲ್ಲ ಅನ್ನೋ ತಪ್ಪಿದ್ರೆ. ನಮ್ಗೇನಿದ್ರು ಹುಲ್ಲಂಗಡಿ ಆಯಿತು, ನಾವಾಯಿತು. ಅದು ಬಿಟ್ಟ ಅಂದರೆ ನಾವೆಲ್ಲ ಒಂದು ಮೀಟಿಂಗ್ ಬಂದರೆ ದೊರಕ ಹೋಟ್ಲಿಗೆ ಹೋಗ್ತಾಯಿದ್ದೋ. ಅಲ್ಲೇ ಲೂಸಿಯಿಂದ ಒಂದು ದೊರಕ ದೊಡ್ಡ ಹೋಟ್ಲಿತ್ತು, ಅಲ್ಲೇ ನಮ್ಮದೆಲ್ಲ ಮೀಟಿಂಗು. ವೀಣೆ ಅಂಗಡಿನೇ ವೀಣೆ ಗೋಪಿ ಅವರು ಇದ್ರಲ್ಲ, ಅವರು ವೀಣೆ ರಿಪೇರಿ ಮಾಡ್ಕೊಂಡಿದ್ರು. ಅಲ್ಲಿ ಹುಲ್ಲಂಗಡಿ ಡೆಮಾಲೇಷನ್ ಆದಂಥ ಕಾಲಕ್ಕೆ ಪೈಲಾಂಡ್ರಲ್ಲಿ ಹೋಗಿ ಸ್ವಲ್ಪ ಕೂತ್ಕೊಳ್ಳೋದಾಯ್ತು. ಅಲ್ಲಿಂದ ಆ ಗೋಪಿಯನವರು ಮನೆ ಅಕ್ಕಿ ತೊಗೊಂಬಂದು ಅಲ್ಲಿ ಇಟ್ಕೊಂಡ್ರು. ಅಲ್ಲಿಂದ ಸ್ಟಾರ್ಟ್ ಆಗೋಯ್ತು ವೀಣೆ ಅಂಗಡಿಗೂ ಈ ಹುಲ್ಲಂಗಡಿಗೂ ಸಂಬಂಧನೇ ಇಲ್ಲ. ನಾವೆಲ್ಲ ಬೆಳೆದಿದ್ದು ನಮ್ಮ ಪೈಲಾಂಡ್ರು ಇದೊಂದು ರೂಟಲ್ಲಿ ಬೆಳೆದಿರೋದು. ಬಟ್ ಆಗಿನ ಕಾಲದಲ್ಲಿ ಇವಾಗ ಹೇಳಿದ್ರು ನಮ್ಮ ಚೇತನ್ ಅವರು, ಆಗಿನ ಕಾಲ ಏನೈತೆ, ಆಗಿನ ಕಾಲದಲ್ಲಿ ಒಂಥರ ಶೋಕ್ ಇದ್ರೆ ಈಗ ಕಾಲ ಒಂಥರ ಶೋಕ್ ಐತೆ. ಅವಾಗ ಒಂದೇನೋ ಕೇಳೋದು, ಈ ಕಾಲದಲ್ಲಿ ಏನು ಈ ಪಾರ್ಟಿ ಅಕ್ಕಿಗಳು ಬಿಡ್ತಾರೆ ಅಂದರೆ ಆತ್ಮಸಾಕ್ಷಿಗೆ ಕೇಳ್ಕೊಬೇಕು 12 ಅವರ್ ನಾನು ಬಿಟ್ಟಿದ್ದೀನಿ ಅಂತ. ಟೆಕ್ನಾಲಜಿ ಬಂದೈತೆ ಅಂತ ಹೇಳೋ. ಆಗಿನ ಕಾಲ ಇವಾಗ ಅಕ್ಕಿ ಆಡೋರೆಲ್ಲ ನಾನು ಒಳ್ಳೆ ಅಕ್ಕಿ ಬಿಡ್ತಾಯಿದ್ದೀನಿ, 12 ಅವರ್ ಬಿಡ್ತಾಯಿದ್ದೀನಿ, ನಾನು ಆತ್ಮಸಾಕ್ಷಿಗೆ ಹೇಳಬೇಕು ನಾನು ಒಳ್ಳೆ ಅಕ್ಕಿ ಬಿಟ್ಟಿದ್ದೀನಿ, ಏನು ಮಾಡಿದಿರ ಬಿಟ್ಟಿದ್ದೀನಿ ಅಂತಾರೆ. ಆತ್ಮಸಾಕ್ಷಿ ಕೇಳಿಕೊಂಡ್ರೆ ಅದು ಪರಿಸ್ಥಿತಿ. ಆಗಿನ ಕಾಲದಾಗೆ 6 ಅವರ್ 7 ಅವರ್ 8 ಅವರ್ ಆಡಬೇಕಂದ್ರೆ ನಮ್ಗೆ 7 ಕರೆ ನೀರು ಕುಡಿದ್ಬಿಡ್ತಿದ್ದು. ತುಂಬಾ ಕಷ್ಟ ಇತ್ತು. ಇವಾಗ ಉಡಾನು 12 ಅವರ್ ಅಂತಾರೆ, 13 ಅವರ್ ಪಾಸ್ ಮಾಡಿಬಿಟ್ರು. ಇನ್ನೆಷ್ಟು ನೋಡ್ತಾ ಇದ್ದೀನಿ, 15 ಅವರ್ 14 ಅವರ್ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. 13 ಅವರ್ ಆಗಿದೆ ಈಗ. 13 ಅವರ್ ಆಗ್ಬಿಟ್ಟಿದೆ. ನಾನು ನೋಡಿದ್ದೀನಿ ಅಲ್ಲಿ ತಮಿಳ್ನಾಡಲ್ಲಿ, ಅದು ಸಾದಾಗಳು ನೋಡಿದ್ದೀನಿ ಸುತ್ತಲೂ ಲೈಟ್ ಹಾಕಿ. ಇಲ್ಲಿ ಗಿರಾಬಾಜ್ ಆ ಲೆಕ್ಕಕ್ಕೆ ಬರ್ತಾಯ್ತಂದ್ರೆ ಏನು ಅನ್ನೋದು ನಮಗೂ ಅರ್ಥ ಆಗ್ತಾಯಿಲ್ಲ. ಅವ್ರ ಆತ್ಮಸಾಕ್ಷಿ ಕೈಯಿಂದ ಬಿಟ್ಕೊಂಡು ನಾನು ಚಾಚಾ ಬಿಟ್ಟಿದ್ದೆ ಅಂತ ಯಾರೇ ಆಗಿರ್ಬೋದು, ತಪ್ಪು ತಿಳ್ಕೊಂಬಿಡ್ರಿ. ನಾನು ಆತ್ಮಸಾಕ್ಷಿ ಬಿಟ್ಟಿದ್ದೀನಪ್ಪ, ಏನು ಮಾಡಿದಿರ ಅಕ್ಕಿಗೆ, ಖುಷಿಯಷ್ಟೇ ಮಾಡಿದಿರ ಅಕ್ಕಿ ಬಿಟ್ಟಿದ್ದೆ ಅಂತ ಆತ್ಮಸಾಕ್ಷಿಗಳು ಭಗವಂತನಿಗೆ ಹೇಳ್ಬಿಟ್ಟು ಅಕ್ಕಿ ಬಿಡಲಿ, ನಾನು ಒಪ್ಕೊತೀನಿ. ಎಲ್ಲಿ ನೋಡ್ರೋ ಉಡಾನ್ಗೂ ಅಕ್ಕಿ 13 ಅವರ್ 12 ಅವರ್ ಹೆಂಗ್ರಿ ಅದು. ನೀವು ಟೈಮ್ ಬರೋದಕ್ಕೆ ಏನು ಮಾಡ್ತಾ ಇದ್ರಿ ಸರ್ ಅಕ್ಕಿಗಳು ಟೈಮ್? ನಾವೇನೋ ಸ್ವಲ್ಪ ಹಲ್ವಾಗಿಲ್ಲ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ಉಂಡೆ ಮಾಡ್ಕೊಂಡಿದ್ದು. ದಮ್ಗಿಂಗೆ ತಾಟಿ ಬೆಲ್ಲ ಇದು ಬಿಳಿ ಈರುಳ್ಳಿ ಕುಟ್ಬಿಟ್ಟು ನೀರು ಮಾಡಿ ಕುಡ್ಸ್ಕೊಂಡು ಚೆನ್ನಾಗಿ ಆಡ್ತಿದ್ದೋ, ಚೆನ್ನಾಗಿ ಗಡತ್ತಾಗಿ ಮೈಸ್ತಾ ಇದ್ದೋ. ಫೇಮಸ್ ಲೈನ್ಗಳು ಯಾವ್ಯಾವ ಇದ್ದು ಅವಾಗೆಲ್ಲ ಬಂದ್ಬಿಟ್ಟು ಎಲ್ಲ ಗುಲ್ದಾರು, HMT ಎಲ್ಲ ವಾಸಪುರ ಲೈನ್ ಬಿಡಿ. ನಮ್ಮದೆಲ್ಲ ನಮ್ಮ ಇವ್ರ ತಾತ ಅವರು ಕೃಷ್ಣಪ್ಪ ಅವ್ರದ್ದೆಲ್ಲ
ನಮ್ಮ ಮಕ್ಷಿಗಳು ಪಾಂಬ್ರಿನ್ ಜಾತಿ ಎಲ್ಲ ನಿಮ್ಗೆ ಕೇಳಿದ್ರ ಆ ಪಾಂಬ್ರಿನ್ ಜಾತಿಗಳು, ಮಕ್ಷಿಗಳ ಜಾತಿ, ಮೆರವಣಿಗೆ, ಆಮೇಲೆ ಆನೆಕಲ್ಲು, ಮೊಂಡು, ಎಡವಣಿ ಸಬ್ಜಾಗಳು, ಅದೇ ಇವ್ರ ತಾತವ್ರದ್ದೆಲ್ಲ. ಯಾವುದೋ ಇವಾಗ ಒಂದು ಹೇಳ್ತೀನಿ ಚೇತನವ್ರೆ, ಯಾರೇ ಏನು ಹೇಳ್ಬೋದು, ಆನೆಕಲ್ಲು, ಮೊಂಡು ಎಲ್ಲ ಪೈಲಟ್ ಚೀನಪ್ಪ, ಆಮೇಲೆ ತಿರಾವಲ್, ಎಲ್ಚನಹಳ್ಳಿ ತಿರಾವ, ಇವ್ರೆಲ್ಲ ಇವ್ರ ಲೈನ್ಗಳು. ಆಮೇಲೆ ಪಾಂಬ್ರಿನ್ ಅಂತಾರ, ಅದೆಲ್ಲ ಇವ್ರ ಲೈನು. ಅದು ಪಾಂಬ್ರಿನು ನಮ್ಮ ಅವರು ಇವರವರು ಯಾರ್ಯಾವುದು ನಸರ್ ಅವನ ಮೂರ್ತಿ, ಸುಧಾಮನಗರ ಮೂರ್ತಿ, ಹೇಮಾಟಿ. ಅವಾಗ ಹೆಂಗೋಯ್ತು ಹೇಮಾಟಿಗೆ ಹೋಗ್ಬೇಕಂದ್ರೆ ನಾವು ಮುಳ್ಳಿಯವರು ಹತ್ರ ಗೊತ್ತು, ಸೈಕಲ್ ಮುಳ್ಳಿಯವರು ಕೊಟ್ಟು ಅಲ್ಲಿನ ಹೇಮಾಟಿಗೆ ಬಂದು ಅಲ್ಲಿ ಹೇಮಾಟಿ ಮಾಡಿದಂಥ ಫೇಮಸ್ ಆಗೋಯ್ತು. ಬಟ್ ಆ್ಯಕ್ಚುಲಿ ಬಂದು ನಮ್ಮ ಸೀನಪ್ಪಣ್ಣವ್ರ ಅಕ್ಕಿಗಳು ಸುಮ್ಮನೆ ಇದು ಸನ್ನಿವೇಶದಲ್ಲಿ ಹೇಳ್ಬೇಕಾಯ್ತು, ಹೇಳಿದ್ದೀವಿ. ಸತ್ಯನೇ ಹೇಳ್ತೀವಿ, ಸುಳ್ಳೆಲ್ಲ ಹೇಳೋಕ್ಕೆ ನಮಗೇನು ಇದಿಲ್ಲ. ನಮಗೂ ಈ ಫೀಲ್ಡಲ್ಲೇ ಒಂದು 10 ವರ್ಷ ಕಳೆದ್ರು ಕೂಡ ಈ 50 ವರ್ಷ ಇದ್ರೊಳಗೆ 45 ವರ್ಷ ಇದ್ರೊಳಗೆ ಸತ್ತೋಗ್ಬಿಟ್ಟಿದ್ದೀವಿ ಪರವಳಿಕೆಯಲ್ಲಿ. ಇವಾಗ ತಕ್ಕ ಮಾಡಿಗೆ ಏನೋ ಸ್ವಲ್ಪ ಅಕ್ಕಿ ಕೊಟ್ಟಿದ್ದು ನಮ್ಮ ಸ್ನೇಹಿತರು ನಾವೆಲ್ಲ ಜೊತೆಗೆ ಬಿಡ್ತಾ ಇದ್ದೀವಿ. ಈಗ ಏನೇನು ಟೈಮ್ ಬಿಟ್ಟಿದ್ದೀರಾ ಸರ್ ನೀವು? ನಾವು ನೀವೇ ಅಂದರೆ ನಮ್ಮದು ಯಾವಾಗ ನಾವು ಬಿಟ್ಟು ಭಾಳ ವರ್ಷ ಆಗಿದೆ. ಇವಾಗ ಅಕ್ಕಿ ಬಿಡ್ತಾ ಇಲ್ವಾ ನೀವು? ಇವಾಗ ಒಂದು 6 ಗಂಟೆ ಬಿಟ್ಟು, ಇವಾಗ ನಮ್ಮ ಮನೆಗೆ, ನಮ್ಮ ನಾಸಿರ ಮನೆಗೆ, ಅವನ ಮನೆ ನಮ್ಮ ಮನೆ ಎಲ್ಲ ಒಂದೇನೆ. ಒಂದು 6 ಗಂಟೆ ಆಗ ಆಡಿದೆ. 20 ಬಿಟ್ಟಿದ್ರಿ ಸರ್? ತಿರಾವಲ್ ಬಿಟ್ಟಿದ್ದು. ಅದನ್ನು ಸ್ವಲ್ಪ ಇದಾಯಿತು, ಏನಾಯ್ತು ಸರ್? ಗಾಳಿ ಇರಲಿಲ್ಲ, ಭಾಳ ಬಿಸಿಲು, ಅಕ್ಕಿ ದಂಡಾಯಿಸ್ತಿಲ್ಲ. ಸ್ವಲ್ಪ ಏನೋ ಗಾಳಿಗಳಿದೆ, ಇನ್ನೊಂದು 2 ಅವರ್ ಪಾಸ್ ಆಗೋದು. ಮುಂದಿನ ಸಹ ನಿಮ್ಮಂತ ಅಣ್ಣ ತಂದೆ ಪ್ರೀತಿ ವಿಶ್ವಾಸ ಇದ್ರೆ ಬಿಡ್ತೀವಿ, ನೋಡೋಣ. ಅಕ್ಕಿ ಬಲಿಬೇಕು, ಓಕೆ. ಅದು ಪಟ್ಟ ಒಂದು 4-5 ಕಲ್ಲಿ ಪಟ್ಟ ಆಡೈತೆ. ಈ ಸಲ ಬಲ್ತ ಮೇಲೆ ಏನೋ ಮಾಡ್ಬೋದು. ಮದುವರು ಏನೋ ಅಕ್ಕಿ ಕೊಡ್ತೀನಿ ಅಂತ ಹೇಳೋರಿ, ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಒಂದು 5-6 ಅಕ್ಕಿ ಇಸ್ಕೊಳೋಣ ಅಂತ ನೋಡ್ತಾ ಇದ್ದೀನಿ. ಅದು ನಮ್ಮ ಲೈನ್ ಕೊಟ್ರೇ ಇಸ್ಕೊಳೋದು. ಕೊಡ್ತೀನಂತ ಭಾಷೆ ಕೊಟ್ಟಾರ, ನೋಡೋಣ. ಕೊಡ್ತೀರಾ ಸರ್? ಅಕ್ಕಿನೂ ಕೊಡ್ತೀವಿ, ನಾವೇ ಬಂದು ಆಡ್ಸು ಕೊಡ್ತೀವಿ. ಅದೇ ನಮ್ಮದೇ. ಅದೇ ಮತ್ತೆ ಇನ್ನೊಂದು ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ. ಎಲ್ಲರೂ ಆನೆಕಲ್ ಅಂತೀರಾ, ದಯವಿಟ್ಟು ತಪ್ಪು. ಆನೆಕಲ್ಗೆ ಹೇಳ್ತೀನಿ, ಸಿಮ್ಟನ್ಗಳವೆ ಅಕ್ಕಿ ಕೇಳಿ. ಸುಮಾರು ದೌಡಿಲಿ ಆನೆಕಲ್ ವಿಡಿಯೋಗಳು ನೋಡಿದ್ದೀನಿ ನಾನು ಏನು ಆನೆಕಲ್ ಇಲ್ಲ ಅಂತೀನಿ, ಎಸ್ ಎ ದೌಡಿಲಿ ಅಂತ ಅಂದ್ರೆ ಅಲ್ಲ ಸರ್, ಹೇಳಿ. ನಿಮ್ಮ ವಿಡಿಯೋಗಳು ನೋಡಿದ್ದೀನಿ. ಹಾಂ, ದೊಡ್ಡವ್ರು ಇರ್ತಾರೆ, 30 ಜನ. ಇವರು ಒಂದು ಸಿಮ್ಟಮ್ಸ್ ಹೇಳ್ತಾರೆ, ಹೊಸ ಹುಡುಗರು ನೋಡ್ತಾ ಇರ್ತಾರೆ. ಈ ಸುಮಾರು 30 ಜನ ನಾನು ಚೆಕ್ ಮಾಡಿದ್ದೀನಿ ಹಳೆ ಶೋಕ್ದಾರ್ನ. ನೀವು ಹೇಳಿದ್ದು ಇವ್ರು ಹೇಳಲ್ಲ, ಇವ್ರು ಹೇಳಿದ್ದು ಇವ್ರು ಹೇಳಲ್ಲ, ನಾನು ಹೇಳಿದ್ರೆ ಅವ್ರು ಹೇಳಿದ್ದು ಸರಿಗಿಲ್ಲ. ಈ ಥರ ಕಾನ್ಸೆಪ್ಟ್ಗಳು ಜಾಸ್ತಿ ದೌಡಿ. ಸರ್ ನೀವೇನು ಸರ್, ತಮ್ಮ ಹೆಸರು ನನಗೆ ಗೊತ್ತಿಲ್ಲ. ಶ್ರೀನಿವಾಸ ಅಪ್ಪಾಜಿ ಅಂತ. ನಮ್ಮ ಹೆಸರು ಶ್ರೀನಿವಾಸ, ಬ್ರಾಕೆಟ್ ಚೀನಿ ಅಂತಾರೆ, ಪರವಳಿಕೆಯವ್ರು ಕೊಟ್ಟಿದ್ದು. ಆನೆಕಲ್ಲಲ್ಲಿ ಮೈನ್ ಏನು ಗೊತ್ತಾ ಸರ್, ದಯವಿಟ್ಟು ತಿಳ್ಕೊಳ್ಳಿ. ಆನೆಕಲ್ಲು ತುಂಬಾ ನೋಡೋದು ನಾಗರಾವ್ ಇದೆಯಲ್ಲ, ಕರಿ ನಾಗರಾವು, ಆ ಶೈನಿಂಗು, ಮೂತಿ ಉದ್ದ, ಏನೋ ಒಂದು ಇಲ್ಲೆಲ್ಲೋ ಕಚ್ಬಿಟ್ಟು ಬರೋದು, ಏನೋ ಇಲ್ಲೊಂದು ಕಚ್ಬಿಟ್ಟು, ಇಲ್ಲೆಲ್ಲೋ ಒಂದು ಕಚ್ಬಿಟ್ಟು. ಇನ್ರೇಜ್ ಔಟ್ರೇಜ್ 2 ಇರ್ತೈತೆ. ಔಟ್ರೇಜ್ ಅಂದ್ರೆ ಇದು, ಇನ್ರೇಜ್ ಇದು. ಅಕ್ಕಿಗೆ ನಿಂತ್ಕೊತವೆ. ಅಕ್ಕಿ ಬೆಳೆ ಇನ್ನೊಂದು ಮೈನ್ ಮಾಹಿತಿ ಕೊಡ್ತೀನಿ ಕೇಳಿ. ಆನೆಕಲ್ಲು ವರ್ಷದಕ್ಕಿ ಅಲ್ಲ, 2ನೇ ವರ್ಷದಕ್ಕಿ. ಈ ವರ್ಷನೇ ಚಾನ್ಸೇ ಇಲ್ಲ ಆಡೋಕ್ಕೆಲ್ಲ. ಅದು ಏನ್ ಗೊತ್ತಾ ಸರ್, ಅದು 79-81 ಆಡುವಾಗ ಲಾಲ್ಬಾಗಲ್ಲಿ ತೆಂಗಿನ ಮರಗಳು ಬೀಳೋದಂತೆ. ಅದು ಆಡೋ ದಿವಸ ಎಲ್ಲಿ ಆಡಿದಂದ್ರೆ ಸೊನ್ನಪ್ಪ ಅವ್ರ ದಾಡಿಯಲ್ಲಿ ಪಂದ್ಯಕ್ಕೆ ಆಡಿದ್ದು. ಅವತ್ತು ಗಾಳಿ ಮಳೆ ಎಲ್ಲ ಇತ್ತು. ಆ ಗಾಳಿಯಲ್ಲಿ ತಡೆದು ಆಡ್ತು, ಅದಕ್ಕೆ ಫೇಮಸ್ ಆಗಿದ್ದು. ಆಮೇಲೆ ಬಿಸಿಲಿಗೂ ಆಡಿದೆ. ಆ ಥರ ಉಡಾನ್ ಅಕ್ಕಿ ಬೇಕು ನಿಮಗೆ, ಗಾಳಿ ಮಳೆಗೆ ತಡೆದಾಡಬೇಕು. ಅವಾಗ ನಿಮ್ಮ ಮನೇಲಿ ಆನೆಕಲ್ಲು ಇರುತ್ತೆ, ಆಡಲಿಲ್ಲ ಅಂದ್ರೆ ಇಟ್ಕೊತೀರಾ? ನಮ್ಮ ಮನೇಲಿ ಇರುತ್ತೆ, ಆಡಲಿಲ್ಲ ಅಂದ್ರೆ ಇಟ್ಕೊತೀವಾ? ಅವ್ರ ಮನೇಲಿ ಯಾವ ಅಕ್ಕಿ ಆಡ್ತಾ ಅದೇ ಆನೆಕಲ್ಲು. ಯಾವ್ದು ಗಾಳಿ ಮಳೆ ಬಿಸಿಲಿಗೆ ಆಡಿ ಆ ವಂಶ ಆಡ್ತಾ ಅದೇ ಆನೆಕಲ್ಲು. ಇನ್ನೊಂದು ಏನಾಗಿರುತ್ತೆ, ಇದು ಅಣ್ಣ ಆನೆಕಲ್ ಅಂತ ನಾನು ಕೊಟ್ಟಿರ್ತಾರೆ, ತಗೊಂಬಂದು ಹೇಳ್ತೀನಿ. ನಾನು ಒಬ್ರಿಗೆ ತೋರಿಸಿದಾಗ ಅವ್ರು ಹೇಳೋದು ತಪ್ಪು. ನಮ್ಮ ಶೋಕಲ್ಲಿ ಕೆಲವ್ರು ಮಾಡ್ತಾ ಇರೋದು. ನೀವು ಕೊಟ್ಟಿರ್ತೀರ, ಅಣ್ಣವ್ರು ಆನೆಕಲ್ ಅಂತ ಕೊಟ್ಟಿದ್ದಾರಪ್ಪ ಇಂಥ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಇನ್ನೊಬ್ಬ ವರ್ಷೋಗ್ತಾರೆ, 30 ವರ್ಷ ಹೋಗ್ತಾರೆ, ಏನು ಹೇಳ್ತಾರೆ, ಅವ್ನು ಹೇಳೋದು ತಪ್ಪು, ನಮ್ಮ ತಾತ ಸೃಷ್ಟಿ ಮಾಡಿರೋದು. ಈ ಥರ ಅಕ್ಕಿ ಶೋಕ ಕೆಲವ್ರದ್ದೆಲ್ಲ ನಾನು ನೋಡಿದ್ದೀನಿ. ಅದಕ್ಕೆ ನನಗೇನು ಅನಿಸುತ್ತೆ ಅಂತ ಅಂದಾಗ ಸುಮಾರು ಜನ ಆನೆಕಲ್ ಬಗ್ಗೆ, ಎಸ್ ಎ ದೌಡಿ ಬಗ್ಗೆ ಕೇಳ್ತಾರೆ. ನಾನು ಆನೆಕಲ್ ಬಗ್ಗೆ ನನಗೆ ಪ್ರಕಾಶ ನೋಡಿದಿರಲ್ಲ, ಎಲ್ಲ ಕೊಟ್ಟಿದ್ರು. ನಾನೇನು ಆನೆಕಲ್ ಇಲ್ಲ ಅಂತ ಹೇಳ್ತೀನಿ ಅಂತಂದರೆ ಇದು ಒಪ್ಪಿಸೋಕ್ಕೆ ಆಗಲ್ಲ ಯಾರಿಗೂ ಸರ್. ಹೌದು ಸರ್, ಇವಾಗ ನಾನೇನಂತೀನಿ, ಇಲ್ಲ ಈ ಸಿಂಟಮ್ಸ್ ಅಂತ ಆಯ್ತು, ನಿಮ್ಮ ಮನೇಲಿ ಇದ್ರೆ ಬಿಟ್ಟು ತೋರಿಸು ಅನ್ಬೇಕು, ಇನ್ನೇನು ಅನ್ಬಾರ್ದು. ಇವ್ರೇನು ಹೇಳ್ತಾರೆ, ಮನೇಲಿ ಇತ್ತಲ್ಲ ಬಿಟ್ಟು ತೋರಿಸು, ನೀನ್ ಮಾತಾಡ್ತೀಯ ಎಲ್ಲ ತಂದು ತೋರಿಸು ಅನ್ಬೇಕು. ಇಲ್ಲ ಅಂದ್ರೆ ಬಿಟ್ಟು ತೋರಿಸು ಅನ್ಬೇಕು, ಇನ್ನೇನು ಹೇಳಕ್ಕಾಗಲ್ಲ. ಆಡಿಯೋ ಮಾತ್ರ ಆನೆಕಲ್ಲು ಅಂತಾರೆ, ಆಡ್ತಲ್ಲ ಇಲ್ಲ ಅಂತಾರೆ. ಇನ್ನೊಂದು ಏನ್ ಗೊತ್ತಾ ಸರ್, ಶ್ರೀನಿವಾಸ್ ಅವರೇ, ಲಾಸ್ಟು ಹಂಗಲ್ಲ, ಜಾತಿ ಆಡಿಲ್ಲ ಅಂದ್ರೆ ಜಾತಿ ಬರಲ್ಲ. ಅವಾಗ ಬೇಜಾರಾಗುತ್ತೆ. ಅಕ್ಕಿ ಆಡಿದ್ರೆ ತಾತ ಮುತ್ತಾತ
ಆದ್ರೂ 10 ಜನರೇಷನ್ ಎಲ್ಲ ಆಚೆ ಬಂದ್ಬಿಡುತ್ತೆ. ನನ್ನ ಹತ್ರ ಆಯ್ತು, ಇವ್ರ ಹತ್ರ ಆಯ್ತು, ಇವ್ರ ಹತ್ರ ಆಯ್ತು. ಆ ಅಕ್ಕಿ ಆಡ ಇಲ್ಲ ಅಂದ್ರೆ ಎಲ್ಲಿ ಹೇಳ್ತಾರಾ ಆ ತರ. ಅದು ಆನೆಕಲ್ ಬಗ್ಗೆ ಹಂಗ ನಾನು ನಂಬ್ತೀನಿ. ನಾನು ಹೇಳೋದು ನನ್ನ ವಿಡಿಯೋದಲ್ಲಿ ಏನಂತ, ಆನೆಕಲ್ ಯಾರು ಇಟ್ಕೊಂಡವ್ರೋ ಯಾರು ತಂದಾರೋ ಅವ್ರ ಹತ್ರ ಹೋಗಿ ಕೇಳ್ರಪ್ಪ, ನನ್ನ ಹತ್ರ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ನಾನು ನೀವು ದೊಡ್ಡವ್ರು ಹೇಳಿರ್ತಾರೆ ಕೇಳ್ಬಿಟ್ಟು ಹೇಳ್ತೀನಿ ಸಿಂಟಮ್ಸ. ಈಗ ಇವರೊಬ್ರು ದೊಡ್ಡವ್ರು ಇರ್ತಾರೆ, ಅವ್ರು ಹೇಳಿದ ತಪ್ಪು ಅಂತ ರಿಮಾರ್ಕ್ ತತ್ತವ್ರು ಕೆಲವರೆಲ್ಲ. ಆ ಕಾನ್ಸೆಪ್ಟಲ್ಲಿ ನಾನೇನು ಮಾಡ್ತೀನಿ, ನನ್ನ ಹತ್ರ HMT ಇಲ್ಲ, ಆನೆಕಲ್ಲೂ ಇಲ್ಲ, ಪರವಳಗಳಿರೋದು ಬರ್ರಪ್ಪ ಅಂತ ನನ್ನ ಕಾನ್ಸೆಪ್ಟ್ ಇರೋದು. ಕೆಲವ್ರು ಏನು ಗೊತ್ತಾ, ಇವನೇನಪ್ಪ ಆನೆಕಲ್ ಇಲ್ಲ ಅಂತ ಹೇಳ್ತಾನೆ ಅಂತ ವಾದ. ನಮ್ಮನೇಲೆ ಆಡೈತಿ, ನಮ್ಮನೇಲಿ ಇರೋದು HMT ನಮ್ಮನೇದೆ ಅಂತಾರೆ. ಆಯ್ತಣ್ಣ, ದಯವಿಟ್ಟು ನೀನ್ ಎಷ್ಟು ಹೇಳ್ತೀಯ ಅಷ್ಟರಷ್ಟು ಕೊಡ್ತೀನಿ, ನಮ್ಮನೇಲಿ ಬಂದು ಆಡ್ಸ್ಕೊಟ್ಬಿಡೋಣ ಅನ್ಬೇಕು ಅಷ್ಟೇ. ಬಿಡೋಣ ಒಂದೊಂದು ಅವರ್ಗೆ ಇಷ್ಟಿಷ್ಟು ಅಂತ ಬೆಲೆ ಕಟ್ಟಿಬಿಟ್ಟು ನೀನು ಹೇಳೋ ಬೆಲೆ ಕೊಟ್ಟು ತಗೊಂತೆ ಬಿಟ್ಟು ತೋರಿಸು ಅಂತ ಹೇಳಿ. ಆಮೇಲೆ ಇನ್ನೊಂದೇನು ಮಾಡಿದೆ, ಈ ಥರ ಆಯ್ತಲ್ವಾ, ನಾನೇನು ಮಾಡಿದೆ, ಅಣ್ಣವ್ರು ಬಂದು 2 ಅಕ್ಕಿ ತಂದೆ, ನಿಮ್ಮದು 2 ಅಕ್ಕಿ ತಂದೆ, ಹಿಂಗೆ ಒಂದು 10 ಮನೆದು ಅಕ್ಕಿ ತಂದೆ, ಆನೆಕಲ್ ಬ್ರೀಡ್ ತಂದೆ. ಒಂದೊಂದು ವಾರಕ್ಕೆ ಒಬ್ಬೊಬ್ರು ದರ್ಶಕರನ್ನ ಕರೆದೆ, ನಂದೊಂದು 50 ಬಿಟ್ಟೆ. 50 ಬಿಟ್ಟೆ ನಾನು. ಹೇಳಿಲ್ಲ ಅವ್ರಿಗೆ ಆನೆಕಲ್ ಗಿಲಕ, ನಾನು ಹೇಳಿಲ್ಲ, ಸುಮ್ಮನೆ ಬಿಟ್ಬಿಡ್ರಿ. ಬಿಟ್ಟೆ. ನೋಡೋಣ ಯಾವಕ್ಕೆ ಬಿಡು ಅಂದ್ರೆ ಬಿಟ್ಟೆ. ನೋಡುವ ಇದು ಆನೆಕಲ್ಲಲ್ಲಿ ಯಾವುದೋ ಒಂದು 2 ಎತ್ತು ಕೊಡ್ತಾರೆ, ಅಲ್ಲಿ 10 ಬಿಟ್ಟಿದ್ದೀನಿ, ಎತ್ತೋದಿಲ್ಲ. ಇವ್ರದ್ದು ಎತ್ತು ಕೊಟ್ಟರು ಅಂದಾಗ ಇವ್ರು ಹೇಳಿದ ತಪ್ಪ ಅನ್ಸುತ್ತೆ, ಇವ್ರದ್ದು ಎತ್ತು ಕೊಟ್ಟಿಲ್ಲ ಅಂತ ಇವ್ರು ಹೇಳಿದ ತಪ್ಪ ಅಂತ. ನಮ್ಮ ಶೋಕಲ್ಲಿ ಆ ಥರ ಸಿಂಟಮ್ಸ್ ಕಣ್ಣಲ್ಲಿ ನೋಡಲಿಲ್ಲ. ಅವಾಗ ನಾನೇನು ಮಾಡಿದೆ, ಸಿಂಪಲ್ ಆಗಿ ನಿಮ್ಮ ಒಂದು ಹೇಳ, ನಮ್ಮ ತಾತನ ಹೆಸರು ಸೀನಪ್ಪ ಅಂತ, ಅವ್ರ ತರ ನಾವು ಹುಟ್ಟಿದೀವಿ ಅಣ್ಣ. ಹುಟ್ಟಿಲ್ಲ. ಮತ್ತೆ ಆನೆಕಲ್ ಅಕ್ಕಿಯಲ್ಲಿ ಹುಟ್ಟು ಅಂದ್ರೆ ಎಲ್ಲಿಂದ ಅದಕ್ಕೆ ಏನು ಗೊತ್ತಾ, ಇವ್ರು ಏನು ಮಾಡ್ತಾರೆ ಕೆಲವರು ಶೋಕದಲ್ಲಿ ಅಂದರೆ, ಆನೆಕಲ್ ಬಗ್ಗೆ ನೋಡಿ ಇಂಥವ್ರು ದೊಡ್ಡ ವ್ಯಕ್ತಿಗಳು ಹಳೆ ಮನೆಯಿಂದ ಉಚ್ಕೊಂಡ್ಬಂದವ್ರ ಮೂಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರೆ, ನಿಮಗೆಲ್ಲ ಸುಳ್ಳು ಹೇಳಿದ್ದಾರೆ, ಇದು ಆನೆಕಲ್ ಹಂಗೆ ಬರೋದಿಲ್ಲ, ಹಿಂಗೆ ಬರುತ್ತೆ. ಅಣ್ಣ ಆಯ್ತಣ್ಣ, ನಾವು ಅವ್ರನ್ನೇ ಕೇಳೋಣ, ನಿಮ್ಗೆ ಎಷ್ಟು ಜನ ಮಕ್ಕಳಪ್ಪ ಅಂತ ಕೇಳೋಣ. ನಿನ್ ತರನೇ ನಿನ್ ಮಕ್ಕಳು, ಅದು ಉತ್ತರ ಹೇಳಕ್ಕಿಲ್ಲ ಅವರು. ನಿನ್ ತರನೇ ನಿನ್ ಮಕ್ಕಳು ಹುಟ್ಟಿಲ್ಲ, ಇನ್ನು ಅಕ್ಕಿ ಹುಟ್ಟು ಸಮ ಆಯ್ತಾ ಬರಲು. ಹಂಗೆ ನಾನು ಸುಮಾರು ವಿಡಿಯೋ ನೋಡಿದಾಗ ಏನಾಗುತ್ತೆ ಹೇಳಿದ್ರೆ, ಒಬ್ಬೊಬ್ರಿಗೆ ಈಗ ಬರೋ ಜನ್ರೇಷನ್ ಹುಡುಗರಿಗೆ ಏನಾಗುತ್ತೆ ಅಂದ್ರೆ, ಇನ್ನೊಂದು ಶ್ರೀನಿವಾಸ್ ಅವರೇ ತಪ್ಪು ತಿಳ್ಕೊಂಬೇಡಿ, ಸತ್ತಲ್ಲಿ ಹೇಳ್ತೀನಿ ಕೇಳಿ, ಎಷ್ಟೇ ಜನನ ಆನೆಕಲ್ನ ಕೆಲವ್ರು ನೋಡೇ ಇಲ್ಲ, ಮುಟ್ಟೇ ಇಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅರ್ಥ ಮಾಡ್ಕೊಳ್ಳಿ, ನಾವು ಪೈಲಂಡ್ರ ಮನೆಗೆ ಯಾವಾಗ ಕ್ಲೀನ್ ಮಾಡ್ಕೊಂಡು ಹೇಳತ್ಕೊಂಡು ಹೇಳಿದ್ರಲ್ಲ ರೀಸೆಂಟ್ ಆಗಿ ಮಾಡಿದ್ರು ಇಲ್ಲ, ಏನಂದ್ರೆ ಗೊತ್ತಾ, ನಮ್ಮ ಮನೇಲೇ ಇರೋದು, ಯಾರ ಮನೇಲೂ ಇಲ್ಲ ಒರಿಜಿನಲ್ ಅಂದ್ರು. ಇಲ್ಲ ನಾವು ಸೀನಾ ನಮ್ಮ ಕೃಷ್ಣಪ್ಪ ಮದುವೆ ಅವ್ರ ಮನೆಗೆ ಹೋಯ್ತಾ, ಅವ್ರ ಹಿಂದ್ಗಡೆ ಕಳೆ ತಿನ್ಸ್ಕೊಂಡು ಅದನ್ನ ಏಲ್ ಎತ್ಕೊಂಡು ಮಕ್ಕು ಕೊಡಿಯೋರು, ಏನಾನ ಅಕ್ಕಿ ಮುಟ್ಟಿದ್ರೆ ಚಡಿ ಹೊಡಿಯೋರು, ಏನೋ ನೋಡ್ತ್ಯಾ ಕೆಟ್ಟ ಮಾತಲ್ಲೇ ಬೈಯೋರು, ನೆಲದಲ್ಲಿ ನೋಡಬೇಕು. ಅಷ್ಟು ಏನೋ ಗೂಡಿನ ಬಿಟ್ಟಾಗ ಹಂಗೆ ಬಿಡಬೇಕು. ಅಂದರೆ ನೀವು ತಾತ ಅವ್ರು ಗೂಡು ಕ್ಲೀನ್ ಮಾಡೋರು ನನ್ನ ಲೈಫಲ್ಲೇ ನೋಡಲ್ಲ ನಾನು ಅಂಥ ಗೂಡು ಕ್ಲೀನು. ಮೊದಲು ತಮಾಷೆಲ್ಲ ಆ ಥರ ಗೂಡು ಕ್ಲೀನು ಒಂದಿಷ್ಟು ಗಲೀಜು ಇರ್ತಾಲಿಲ್ಲ. ಇವಾಗ ತಿಂಗಳಾದ್ರೂ ಕೇಳ್ಕೆರೆ ಹಾಕಿಲ್ಲ. ಅಯ್ಯೋ ನಮ್ಮ ತಮಾಷೆ ಎಲ್ಲ ಅಷ್ಟು ಕ್ಲೀನು. ನಮ್ಮ ಹೊಸ ಕಿಶೋಕರ್ ಹುಡುಗರು, ನನ್ನ ಹೆವಿ ಜನ ಹೊಸ ಹುಡುಗರು ಇರೋದು. ಆನೆಕಲ್ ಬಗ್ಗೆ ವಿಷಯ ಬಂದಿತ್ತು, ನಾನು ಕೇಳೋದ್ರಿಂದ ಅವರಿಂದ ಯಾವ ಥರ ಇರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ? ಬನ್ನಿ ಸರ್, ಇವಾಗ ನಮ್ಮ ಹತ್ರ ಇರೋದು 70% ಆನೆಕಲ್ಲೇ. ತಿರುಮಲಲ್ಲಿ ಐತೆ, ಮಕ್ಷಿಯಲ್ಲಿ ಐತೆ, ಗುಲ್ದಾರಲ್ಲಿ ಐತೆ, ಚಪ್ಪಾರ್ ಬಂಡದಲ್ಲಿ ಐತೆ. ಅವಾಗ ಹೆಂಗೆ ನೀವು ತೋರಿಸೋದು? ಸಿಂಪ್ಟಮ್ಸ್ ಹೇಳ್ಬೋದಾ? ಬ್ಲಡ್ ಲೈನ್ ನಮ್ಮ ಹತ್ರ ಇರೋದು ಅಷ್ಟೇ. ಅಲ್ಲ, ನಾವು ಪೂಟ್ ಹೆಂಗ್ ಮಾಡ್ತೀವಿ ಹಂಗೆ ಅಷ್ಟೇ. ಆನೆಕಲ್ಲು ಹಳೆ ಬಣ್ಣನೇ ಪುಟ್ ಮಾಡಿದ್ರೆ ಅಕ್ಕಿ ಆಡ್ತಾ ಇಲ್ಲ. ಆಡಕ್ಕೆ ಏನ್ ಮಾಡ್ತಾ ಇದೀವಿ, ಬಣ್ಣ ಪುಟ್ ಮಾಡ್ತಾ ಇದೀವಿ ಅಷ್ಟೇ. ಇವಾಗ ಆನೆಕಲ್ಲು ಒರಿಜಿನಲ್ ಮಾಡಿದ್ರೆ ಆಡಲ್ಲ. ಕಮ್ಮಿ ಟೈಮು ಓವರ್ ಎರಡು ಹಾಕಿ ಲೆಫ್ಟಿ ಆಗ್ಬಿಡ್ತವೆ. ಪೂಟ್ ಸೋರನ್ ಧೂಮ ತೆಗೆಸ್ಕೊಬೇಕು, ಧೂಮಗಳು ಲಾಲ್ಕಟ್ ಧೂಮಗಳು ತೆಗೆಸ್ಕೊಬೇಕು, ಆವಾಗ ಅಕ್ಕಿ ಬರ್ತವೆ. ಅದ್ರೊಳಗೆ ಆಯ್ಕೆ ಮಾಡ್ಕೊಬೇಕು. ಹುಟ್ಟಿದ ಆನೆಕಲ್ ಹುಟ್ಟಿದ್ದೆಲ್ಲ ಆಡಲ್ಲ, ತಿಳ್ಕೊಳ್ಳಿ. ಆಯ್ಕೊಬೇಕು ಅದ್ರೊಳಗೆ ಅಕ್ಕಿನ, ಎಷ್ಟು ಪುಟ್ ಆಗುತ್ತೋ ಅಷ್ಟು ಲಾಂಗ್ ಅಕ್ಕಿ. ಆಮೇಲೆ ಮೈನ್ ಆನೆಕಲ್ಗೆ ಜಾಕಿ ಕರೆಕ್ಟ್ ಆಗಿರ್ಬೇಕು. ಹಂಗ್ ಹೊಡಿತಾವ ವೇಟ್ಗಳು, ತಡಿಯೋ ಕೆಪಾಸಿಟಿ ಇರಬೇಕು. ಜಾಕಿ ಮಾತ್ರ ಆನೆಕಲ್ ಬೇಕೇ ಬೇಕು. ಜಾಕಿ ಅಂದ್ರೆ ಕಳ್ಳ ಮಾಡೋವಾಗ್ಲೂ ಅಷ್ಟೇ, ನೀವು ಛತ್ರಿ ಕುಂಡ್ರಿಸ್ಕೊಳ್ಬೇಕು 2 ಸಲ ಆಡ್ಸಿ, ಅಲ್ಲೆಲ್ಲ ಕುತ್ಕೊಂತ ಅಂದ್ರೆ ಯಾವತ್ತ ಬಿಟ್ಟಿದ್ದ ದಿವಸನ ಅದೇ ಗಲ್ತಿ ಮಾಡ್ತೇವೆ. ಏನ್ ಮಾಡ್ತೀರಾ? ಆಮೇಲೆ ಇನ್ನೊಂದು ಸಿರೋಣವ್ರೆ, ಜಂಗ್ಲಿನ ದಾರಿ ತರ್ಬೋದು ಕೆಟ್ಟೋದ್ರೆ, ಆನೆಕಲ್ ಒಂದ್ಕಿಂತ ಕೆಟ್ಟೋದ್ರೆ ದಾರಿ ತರಕ್ಕಾಗಲ್ಲ. ಅದ್ ಮಾತ್ರ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಲ್ಲಿ ಕೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ತಿಳ್ಕೊಳ್ಬೇಕು ನೀವು ಇಲ್ವಾ? ಸುಮ್ಮನೆ